ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲೇಬೇಕು. ಸ್ಥಳೀಯ ಹಿರಿಯರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕೆಸಿ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ಸ್ವಲ್ಪ ಈ ಕಡೆ ಬಾ. ಬೇಕೇ ಬೇಕು. ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲೇಬೇಕು. ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನ ಬಿಡುಗಡೆ ಮಾಡಲೇಬೇಕು. ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲೇಬೇಕು. ಮುಂಗಾರು ಮಳೆ ಇಲ್ಲದೆ ಬರಡಾಗಿರುವ ಕೋಲಾರ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಸ್ವಲ್ಪ ನಿಲ್ಸ್ಕೊಳ್ಳೋರ್ನ ಒಂಚೂರು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲೇಬೇಕು. ಹಿರಿಯರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕೋಲಾರ ಜಿಲ್ಲೆಗೆ ಸ್ಪಂದಿಸದ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರನ್ನು ಬದಲಾವಣೆ ಮಾಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ನೂತನ ಸಚಿವ ಸಂಪುಟದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ, ಪ್ರತಿ ಸರ್ಕಾರ ಬಂದಾಗ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡ್ತಾನೆ ಬರ್ತಾ ಇದ್ದೀರಾ. ಉಸ್ತುವಾರಿ ಸಚಿವರು ಇರ್ಬೋದು, ಬಜೆಟ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಇದಾಗಿದೆ. ಈ ವರ್ಷ ಮುಂಗಾರು ಮಳೆ ಕೈ ಕಟ್ಟಿದೆ. ಈ ಒಂದು ಹೊಸ ಸರ್ಕಾರ ಏನು ಸಚಿವ ಸಂಪುಟದಲ್ಲೇ ನೀವು ಮುಖ್ಯಮಂತ್ರಿ ಆಗಿದ್ರ, ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಕೆಸಿ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಕೋಲಾರ ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸದಂತ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಅವರನ್ನು ಬದಲಾವಣೆ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಹಿರಿಯರನ್ನು ಗುರುತಿಸಿ ಅವರಿಗೆ ಸಚಿವ ಸ್ಥಾನ ಮತ್ತು ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಿ ಕೋಲಾರ ಜಿಲ್ಲೆಯ ಜಲಂತ ಸಮಸ್ಯೆಗಳಿಗೆ ಒಂದು ಮುಕ್ತಿ ನೀಡಬೇಕು. ಮಾರುಕಟ್ಟೆ ಜಾಗದ ಸಮಸ್ಯೆ ಇರ್ಬೋದು, DCC ಬ್ಯಾಂಕ್ ಹಗರಣ ಇರ್ಬೋದು, ಹಾಲು ಒಕ್ಕೂಟದ ಹಗರಣ ಇರಬೇಕು, ಮತ್ತು ಕಳಪೆ ಬಿತ್ತನೆ ಬೀಜ 101 ಸಮಸ್ಯೆ ಇದೆ. ಆ ಸಮಸ್ಯೆಗೆ ಸ್ಪಂದಿಸುವಂತಹ ತಾಕತ್ತಾದಂತಹ ಇಲ್ಲಿನ ಶಾಸಕರು ಯಾರೂ ಇಲ್ಲ. ಕೋಮಾ ಸ್ಥಿತಿಯಲ್ಲಿರುವ ಒಂದು ರೋಗಿ ಅಂತಾಗಿದ್ದಾರೆ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುತ್ತೇವೆ. ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡದೇ ಇದ್ದರೆ 18ನೇ ತಾರೀಕು ಕೋಲಾರ ಜಿಲ್ಲೆಗೆ ಬರುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳೇ, ಕೋಲಾರ ಜಿಲ್ಲೆಯ ರೈತರು ಜನಸಾಮಾನ್ಯರ ತಾಕತ್ತು ಏನು ಅಂತೇಳಿ ನಿಮಗೆ ಗೆರಾವ್ ಹಾಕುವ ಮುಖಾಂತರ ನಮ್ಮ ತಾಕತ್ತನ್ನು ತೋರಿಸುವ ಎಚ್ಚರಿಕೆ ನೀಡಿದ್ದೇನೆ. ಇದಕ್ಕೆ ನೀವು ಅವಕಾಶ ನೀಡೋದಿಲ್ಲ. ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡ್ತೀರಾ, ಹಿರಿಯರಿಗೆ ಇಲ್ಲಿನ ಸಚಿವ ಸ್ಥಾನ ನೀಡಿ ಉಸ್ತುವಾರಿ ನೀಡ್ತೀರಾ ಅಂತೇಳಿ ಭರವಸೆ ಇದೆ. ಮತ್ತು ಮಾರುಕಟ್ಟೆ ಜಾಗದ ಸಮಸ್ಯೆ, ಕೆಸಿ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ, ಮತ್ತು ಕೋಲಾರ ಜಿಲ್ಲೆಯಲ್ಲಿ ಭೂ ಹಗರಣ ಅದು ದಿನೇ ಹೆಚ್ಚಾಗ್ತಾ ಇದೆ. ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡ್ತೀನಿ ಎಂಬ ಭರವಸೆ ಇದೆ. ಆ ಭರವಸೆಯನ್ನು ನೀವು ಉಳಿಸ್ಕೊಳ್ಳೇ ಇಲ್ಲ ಅಂದರೆ 18ನೇ ತಾರೀಕು ನಮ್ಮ ರೈತ ಸಂಘದಿಂದ ನೀವು ಎಲ್ಲಿ ಬರ್ತೀರಾ, ಮಾಲೂರಿಗೆ ಬರ್ತೀರಾ, ಕೋಲಾರಕ್ಕೆ ಬರ್ತೀರಾ, ಗೆರ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ವಿನಂತಿಸುವುದೇನೆಂದರೆ, ಕೋಲಾರ ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆ ಎಂದು ಅತಿ ಜರೂರಾಗಿ ಘೋಷಣೆ ಮಾಡಬೇಕು. ಮತ್ತು ವಿಶೇಷ ವಿದರ್ಭ ಪ್ಯಾಕೇಜನ್ನು ಕೋಲಾರ ಜಿಲ್ಲೆಗೆ ನೀಡಬೇಕಂತ ಹೇಳ್ತಾ ಇದ್ವಿ. ಬಹಳ ಮುಖ್ಯವಾಗಿ ವಿಚಾರ, ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಅವರನ್ನು ಕೂಡಲೇ ತೆರವುಗೊಳಿಸಬೇಕು. ಯಾಕಂದರೆ ಈ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಹಿರಿಯ ಶಾಸಕರುಗಳನ್ನ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲಿಂದಲೋ ಬಂದಿರತಕ್ಕಂಥ ಉಸ್ತುವಾರಿ ಸಚಿವನಿಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನಂತೂ ಗೊತ್ತಿರಲ್ಲ, ಅವ್ರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಉದಾಹರಣೆಗೆ ಕೆಸಿ ವ್ಯಾಲಿ ನೀರು ಎಲ್ಲೆಲ್ಲೋ ಹೋಗ್ತಾ ಇದೆ. ನಮ್ಗೆ ಸುಮಾರು ತಾಲೂಕಿಗೆ ಕೆಸಿ ವ್ಯಾಲಿ ನೀರು ಬರ್ತಾ ಇಲ್ಲ. ಜಲವಂತ ಸಮಸ್ಯೆಗಳು 1000 ಅಡಿ ಪಾತಾಳಕ್ಕೆ ಕುಸಿದೋಗಿದೆ. ಒಂದು ಕಡೆ ಬರಗಾಲ, ಒಂದು ಕಡೆ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲದಂಥ ಪರಿಸ್ಥಿತಿ ಎದುರಿಸಬೇಕಾಗಿರ್ತದೆ. ಹಾಗಾಗಿ ಕೂಡಲೇ ಏನು 18ನೇ ತಾರೀಕು ಮಾಲೂರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಕೂಡಲೇ ಈ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ತೆರವುಗೊಳಿಸಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಡಬೇಕು. ಜೊತೆಗೆ ಬರಗಾಲ ಅಂತ ಘೋಷಣೆ ಮಾಡಬೇಕು. ನಮಗೆ ಕನಿಷ್ಠ ಒಂದು 3,000 ರಿಂದ 4,000 ಕೋಟಿ ವಿಶೇಷ ವಿದರ್ಭ ಪ್ಯಾಕೇಜ್ ಘೋಷಣೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಮತ್ತು ಕೆಸಿ ವ್ಯಾಲಿ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ತಾವು ಇದು ಯಾವುದೇ ಮಾಡಿಲ್ಲ ಅಂದರೆ ತಾವೇನು 18ನೇ ತಾರೀಕು ಮಾಲೂರು ಕಾರ್ಯಕ್ರಮ ಬರ್ತಾ ಇದ್ರಲ್ಲ, ನಮ್ಮ ರೈತ ಸಂಘ ಯಾರೋಡಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಗೆರಾವ್ ಹಾಕೇ ಹಾಕ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಹಾಗೂ ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಿ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆ ತೆರವುಗೊಳಿಸಿ ಗಿಡಗಂಟಿಗಳಿಗೆ ಮುಕ್ತಿ ನೀಡಿ ಮುಂಗಾರು ಮಳೆಯಿಂದ ರೈತರ ಬೆಳೆ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಬೇಕೆಂದು ಈ ದಿನ ಸಲ್ಲಿಸಿರುವ ಮನವಿಯನ್ನು
ತಾಲೂಕು ಆಡಳಿತದ ಪರವಾಗಿ ಸ್ವೀಕರಿಸುತ್ತೇನೆ. ಇದನ್ನು ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡುವ ವ್ಯವಸ್ಥೆ ಮಾಡ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು.